ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫೈನಲ್ ಆಗಿ ಇವತ್ತು ಗೃಹಲಕ್ಷ್ಮಿ ಯೋಜನಾ 16ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಇವತ್ತು ಎಷ್ಟು ಗಂಟೆಗೆ ಫಲಾನುಭವಿಗಳ ಖಾತೆಗೆ ಜಮಾ ಆಗೋದಕ್ಕೆ ಶುರು ಆಗುತ್ತೆ, ಜೊತೆಗೆ ಎಷ್ಟು ಜಿಲ್ಲೆಗಳಿಗೆ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇವತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ತಿಳಿಸೋಣ. ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ, ಎಲ್ಲರಿಗೂ ಒಳ್ಳೆಯದಾಗಲಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನಾ 16ನೇ ಕಂತಿನ ಹಣಕ್ಕೆ ಆಲ್ಮೋಸ್ಟ್ 2 ತಿಂಗಳಿಂದನೂ ಕೂಡ ವೆಯ್ಟ್ ಮಾಡ್ತಾನೇ ಇದ್ದೀವಿ. ಬಟ್ ಹಣ ಬಂದಿಲ್ಲ. ಡಿಸೆಂಬರಲ್ಲೇ ಬರುತ್ತೆ ಅಂತ ವೆಯ್ಟ್ ಮಾಡಿದ್ವಿ. ಇವಾಗ ಜನವರಿ 10ನೇ ತಾರೀಕು ಅಷ್ಟಲ್ಲಾದರೂ ಬರುತ್ತಾ ಅಂತ ವೆಯ್ಟ್ ಮಾಡಿದ್ವಿ. ಅವಾಗೂ ಕೂಡ ಬರಲಿಲ್ಲ. ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟರು. ಸಂಕ್ರಾಂತಿ ಹಬ್ಬದ ದಿನ ಫಲಾನುಭವಿಗಳ ಖಾತೆಗೆ ಜಮಾ ಆಗುತ್ತೆ, ಹಬ್ಬದ ದಿನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಸೊ ಇವತ್ತು ಫೈನಲ್ ಆಗಿ ಹಣ ಬಿಡುಗಡೆ ಆಗ್ತಾ ಇದೆ. ಎಷ್ಟು ಗಂಟೆಗೆ ಬಿಡುಗಡೆ ಆಗುತ್ತೆ, ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅಂದರೆ ಇವತ್ತು 11:15 ಕೂಡ ಹಣ ಬರೋದಕ್ಕೆ ಸ್ಟಾರ್ಟ್ ಆಗ್ಬೋದು, ಅಥವಾ 3 ಗಂಟೆ ಆದರೂ ಕೂಡ ಆಗ್ಬೋದು. ಬಟ್ ಇವತ್ತು ಹಬ್ಬದ ದಿನ ಇವತ್ತು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಫೈನಲ್ ಆಗಿ ಇವತ್ತು ಎಲ್ಲರ ಖಾತೆಗೂ ಕೂಡ ಹಣ ಬರುತ್ತೆ. ಸಂಜೆವರೆಗೂ ವೆಯ್ಟ್ ಮಾಡೋಣ. ಹೇಳೋದಕ್ಕಾಗಲ್ಲ. ಈಗ 10 ಗಂಟೆಗಾದರೂ ಕೂಡ ಬರ್ಬೋದು, 11 ಗಂಟೆಗಾದರೂ ಕೂಡ ಬರ್ಬೋದು, ಅಥವಾ ಮಧ್ಯಾಹ್ನ ಆದರೂ ಬರ್ಬೋದು, ಸಂಜೆ ಆದರೂ ಕೂಡ ಬರ್ಬೋದು. ಇವಾಗ ಪ್ರೋಸೆಸ್ಸು ಕೂಡ ತುಂಬ ಸ್ಪೀಡ್ ಇದೆ ಅಲ್ವಾ. ಇವಾಗ ನೋಡ್ಬೋದು, ಒಂದು 2-3 ಕಂತಿಂದ ಕೇವಲ ಒಂದು 2-3 ದಿನ 4 ದಿನದಷ್ಟರಲ್ಲಿ ಒಂದು 70 to 80% ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗ್ತಾ ಇದೆ. ಸೊ ಸ್ಪೀಡ್ ಪ್ರೋಸೆಸ್ ಇರೋದ್ರಿಂದ ಇವತ್ತೇ ಒಂದು 50% ಫಲಾನುಭವಿಗಳ ಬರೋ ಚಾನ್ಸಸ್ಸು ಕೂಡ ಇದೆ. ಇವತ್ತು ನಾನು ಹೇಳಿದಾಗೆ ಯಾವಾಗ ಬೇಕಿದ್ರೂ ಕೂಡ ಬರ್ಬೋದು. ಇನ್ನು ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ನೀವು ಕೇಳೋದಾದರೆ, ಇದುವರೆಗೂ ನೀವು ಎಷ್ಟು ಕಂತಿನ ಹಣನ ಪಡ್ಕೊಂಡಿದ್ದೀರಾ, ಯಾವ ಕಂತು ಕೂಡ ಬಿಡುಗಡೆ ಆಗಿದ್ದಿನ ಈ ಇಷ್ಟು ಜಿಲ್ಲೆಗೆ ಅಂತ ಬಿಡುಗಡೆ ಮಾಡಿಲ್ಲ ಅಲ್ವಾ. ಸೊ ಹಾಗಾಗಿ ಇವತ್ತು ಕೂಡ ಇಂಥ ಜಿಲ್ಲೆನೇ ಅಂತ ಏನಿಲ್ಲ. ಟೋಟಲ್ ಆಗಿ ಎಷ್ಟು ಜಿಲ್ಲೆ ಇದೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗೂ ಕೂಡ ಬರುತ್ತೆ. ಅದೇ ಒಂದೇ ದಿನ ಈಗ ಒಂದು ಡಿಸ್ಟಿಕಲ್ಲಿ ಎಲ್ಲರಿಗೂ ಕೂಡ ಬರಲ್ಲ. ಸ್ವಲ್ಪ ಜನಕ್ಕೆ ಇವತ್ತು, ಸ್ವಲ್ಪ ಜನಕ್ಕೆ ನಾಳೆ, ಸ್ವಲ್ಪ ಜನಕ್ಕೆ ನಾಡಿದ್ದು, ಈ ರೀತಿಯಾಗಿ ಹಣ ಬರ್ತಾ ಇದೆ. ಫೈನಲ್ ಆಗಿ ಇವತ್ತು ಬೆಳಗ್ಗೆಯಿಂದ ಸಂಜೆ ಯಾವಾಗ ಬೇಕಿದ್ರೂ ಕೂಡ ಬರ್ಬೋದು. ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು. ಹಣನ ಆಲ್ರೆಡಿ ನಾವು ಹಣಕಾಸು ಇಲಾಖೆಯಿಂದ ಬಿಡುಗಡೆ ಮಾಡಿ ಟ್ರೆಜರಿಗೆ ಕೊಟ್ಟಾಗಿದೆ. ಟ್ರೆಜರಿಯಿಂದ DBT ಮುಖಾಂತರ ಬರಬೇಕು ಅಷ್ಟೇ. ಬಟ್ ಇವತ್ತು ಸಂಜೆ ಅಷ್ಟರಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಆದರೆ ಒಂದು 2-3 ದಿನದಿಂದ ಕಮೆಂಟನ್ನು ನೋಡಿದೆ ನಾನು ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ. 16ನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿದ್ದಾರೆ. ಅದು ನಿಜನೋ ಸುಳ್ಳು ಖಂಡಿತವಾಗ್ಲೂ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಒಂದು 100ರಲ್ಲಿ ಒಂದು 2-3 ಜನಕ್ಕೆ ಬಂದರೂ ಬರ್ಬೋದು. 100 ಜನದಲ್ಲಿ ಅಥವಾ ಒಂದು 1000 ಜನದಲ್ಲಿ ಒಂದು 5-10 ಜನಕ್ಕೆ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಸೊ ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಅಂತ ಅಂದ್ಕೊಂಡಿದ್ವಿ ನಾವು. ಇವತ್ತು ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ತಿಳಿಸಿರಲ್ವಾ. ಸೊ ಹಾಗಾಗಿ ಅವ್ರನ್ನ ಕಮೆಂಟ್ ಮಾಡಿರೋದು ನೋಡಿದರೆ ಸುಳ್ಳು ಅಂತಲೂ ಕೂಡ ಅನಿಸುತ್ತೆ. ಕೆಲವೊಂದಿಷ್ಟು ಜನ ಬೇಕಂತಲೂ ಕೂಡ ಕಮೆಂಟ್ ಮಾಡ್ತಾರಲ್ವ. ಸೊ ಹಾಗಾಗಿ ಹೇಳೋಕ್ಕಾಗಲ್ಲ ಬಂದಿದೆಯೋ ಇಲ್ಲವೋ ಅಂತೇಳ್ಬಿಟ್ಟು. ಏನಾದರೂ ಪ್ರೂಫ್ ಏನಾದರೂ ಇತ್ತಂದರೆ ಖಂಡಿತವಾಗ್ಲೂ ನಂಬೋದು. ಜಸ್ಟ್ ಕಮೆಂಟ್ ಅಲ್ವಾ, ನಂಬೋದಕ್ಕೂ ಆಗಲ್ಲ, ನಮ್ಮದೇ ಇರೋದಕ್ಕೂ ಆಗಲ್ಲ. ಒಟ್ಟು ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಆದರೆ ಇವತ್ತು ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ. ಫೈನಲಿ ಇವತ್ತು ಸಂಜೆ ಅಷ್ಟರಲ್ಲಿ ಯಾವಾಗ ಬೇಕಿದ್ರೂ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗ್ಬೋದು. ಹಬ್ಬದ ದಿನ ಕೊಟ್ಟರೆ ಫಲಾನುಭವಿಗಳಿಗೆ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ನಿರ್ಧಾರನ ತೊಗೊಂಡಿರ್ಬೋದು ಅನಿಸುತ್ತೆ. ಆಲ್ಮೋಸ್ಟ್ ಎಲ್ಲ ಕಂತಿನ ಹಣನೂ ಕೂಡ ನೀವು ನೋಡ್ಬೋದು ಹಬ್ಬಗಳಲ್ಲೇ ಹಾಕ್ತಾ ಇದ್ದಾರೆ ಹಣನ. ಹಬ್ಬ 2 ದಿನ 3 ದಿನ ಇದೆ ಅನ್ನೋಂಗೆ ಈ ರೀತಿಯಾಗಿ ಆಗ್ತಾ ಇದೆ. ಬಟ್ ಇವತ್ತು ಮಾತ್ರ ಸಂಕ್ರಾಂತಿ ಹಬ್ಬದ ದಿನವೇ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಆಲ್ಮೋಸ್ಟ್ ಹಣ ಬಿಡುಗಡೆ ಆಗಿ ಒಂದು ವಾರದ ಮೇಲೆ ಆಗಿದೆ ಅನಿಸುತ್ತೆ. ಯಾವಾಗ ಬೇಕಿದ್ರೂ ಕೂಡ ನಿಮ್ಮ ಖಾತೆಗಳಿಗೆ ಬರ್ಬೋದು. ಎಲ್ಲರಿಗೂ ಖುಷಿ ಆಗುತ್ತೆ ಅನ್ಕೋತೀನಿ ಇವತ್ತೇನಾದರೂ ಹಣ ಬಂತು ಅಂದರೆ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ, ನಾನು ರಿಪ್ಲೈನ ಮಾಡ್ತೀನಿ. ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ.